ನಮ್ಮ ಸಿಂದಗಿಯ ಶಾಸಕರು ನಮಗೊಂದು ಸವಾಲು ಹಾಕಿದರು. ನಾನೊಂದು 842 ಸರ್ವೆ ನಂಬರ್ ಬಗ್ಗೆ ಏನೋ 84 ಕುಟುಂಬಗಳ ಬಗ್ಗೆ ತೆರವುವ ವಿಚಾರದ ನಾವು ಹೋರಾಟ ಮಾಡ್ತಿರುವಾಗ ನಾನೊಂದು ಅವರು ಎಲ್ಲಿ ಸಿಂದಗಿಯಲ್ಲಿ ಭೂಗಬಳಿಕೆ ವಿಚಾರದಲ್ಲಿ ಮನಗೂಳಿಯವರ ವಾಸನೆ ಎದ್ದು ಕಾಣ್ತೈತೆ ಮಾತನ್ನು ನಾನು ಉಲ್ಲೇಖ ಮಾಡಿದ್ದೆ. ಆ ಉಲ್ಲೇಖ ಮಾಡಿದಾಗ ಒಂದು 4 ವಿವರಣೆಯನ್ನು ಕೊಟ್ಟಿದ್ದೆ. ಬಹುಶಃ ಇವತ್ತು ನೋಡ್ಬೋದು, ನೀವೆಲ್ಲ ಕೇಳ್ಬೋದು ಯಾವ ನಾವು ಭೇಟಿ ನಡೆದು. ಮೊಟ್ಟ ಮೊದಲು ನಾನು ಸಿಂದಗಿ ಒಳಚರಂಡಿ ಬಗ್ಗೆ ಹೇಳಿದ್ದೆ. ಒಳಚರಂಡಿ ಅಂದರೆ ಅವರ SG ಹೈಸ್ಕೂಲ್ ಮುಂದೆ ಹೋಗುವಂಥ ಒಳಚರಂಡಿ. ಇಲ್ಲಿವರೆಗೂ ಇವತ್ತು ಬಸವೇಶ್ವರ ಸರ್ಕಲ್ದಿಂದ ನೇರವಾಗಿ ಹೋಗ್ತದೆ, ಹೋಗಿ ಅವರ SG ಹೈಸ್ಕೂಲ್ ಕಂಪೌಂಡ್ ಬಂದರೆ ಮತ್ತಿರುತ್ತದೆ, ನೇರವಾಗಿ ಹೋಗಬೇಕು ಅಲ್ಲಿ. ಇದು ಅಧಿಕಾರದ ದುರುಪಯೋಗವನ್ನು ಇವರು ಪಡಿಸಿಕೊಂಡಿದ್ದಾರೆ ಅಂತ ಶಾಸಕರು ಪಡಿಸಿಕೊಂಡಿದ್ದಾರೆ ಅಂತ ಮಾತನ್ನು ನಾನು ಹೇಳಿದ್ದೆ. ಅದು ಇವತ್ತಾದರೂ ನೀವು ನೋಡ್ಬೋದು. ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಬಂದು ವಿಡಿಯೋನ ತೋರಿಸ್ತೀನಿ ನಿಮಗೇನೋ ಕಣ್ಣಿಗೆ ಕಾಣ್ತದೆ. ಆ ಜೊತೆಗೆ ಇನ್ನೊಂದು ಗೊಲ್ಲರ ಸಮಾಜದ ಬಗ್ಗೆ ಅವರು ಆ ಸಮಾಜಕ್ಕೆ ದೌರ್ಜನ್ಯವೆಸಗಿದ್ದರು, ಆ ಸಮಾಜದ ಬಗ್ಗೆ ಅನ್ಯಾಯವನ್ನು ಮಾಡಿದ್ರು ಅಂತ ನಾನು ಆರೋಪವನ್ನು ಮಾಡಿದ್ದೆ. ಆ ಗೊಲ್ಲರ ಸಮಾಜದ ಬಗ್ಗೆ ಆರೋಪ ಮಾಡಿದಾಗ ನಾನು ಏನು ಹೇಳ್ತೇನೆ ಅಂದರೆ, ಬಹುಶಃ ಅದು ಸರ್ವೆ ನಂಬರ್ 771. ಆ ಒಟ್ಟು ಟೋಟಲ್ ಸರ್ವೆ ನಂಬರ್ 771. ಒಟ್ಟು ಕ್ಷೇತ್ರ 12 ಎಕರೆ 25 ಗುಂಟೆ ಇದೆ ಆ ಜಮೀನು. 771 ಇದು 4 ಎಕರೆ 25 ಗುಂಟೆ ಚೇರ್ಮನ್ ತಾಲೂಕಾ ಶಿಕ್ಷಣ ಪ್ರಸಾರಕ ಸಹಕಾರಿ ಮಂಡಳಿಗೆ ತೋತಾರೆ. ಎಲ್ಲಿ ಒಟ್ಟು 12 ಎಕರೆ 25 ಗುಂಟೆಯಲ್ಲಿ 4 ಎಕರೆ 25 ಗುಂಟೆಯಲ್ಲಿ ಈಗ ಏನು ನಡೀತದಲ್ಲ ಆಯುರ್ವೇದಿಕ್ ಕಾಲೇಜ್, ನಾನು ಅದರ ಬಗ್ಗೆ ಮಾತನಾಡ್ತೇನೆ. ಆಯುರ್ವೇದಿಕ್ ಕಾಲೇಜ್ 3 ಎಕರೆ ಇದು ಗೊಲ್ಲರ ಸಮಾಜದ ಆಸ್ತಿಗೆ ಬಿಟ್ಟುಕೊಡ್ತಾರೆ. ಆ ಜೊತೆಗೆ 771 ಸರ್ವೆ ನಂಬರಲ್ಲಿ ಬಾರ್ 2 ಬ1 ಕ 4 ಎಕರೆ 34 ಗುಂಟೆ 8 ಸೆಂಟ್ ಇದು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಉಳಿತದೆ. 4 ಎಕರೆ 34 ಗುಂಟೆ 8 ಸೆಂಟ್ ಅದು. ಇದು ತಹಸೀಲ್ದಾರ್ ಕಾರ್ಯಾಲಯ ಉಳಿದಂಥ ಜಾಗ. 771 ಬಾರ್ 5 ಗುಂಟೆ 8 ಸೆಂಟಲ್ಲಿ ಅದರಲ್ಲಿ ಈ ಜಾಗದಲ್ಲಿ ಮತ್ತು 5 ಗುಂಟೆ 8 ಸೆಂಟು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ನೌಕರರ ಸಂಘಕ್ಕೆ ಹೋಗ್ತದೆ. 5 ಗುಂಟೆ ಅದೇ ಜಾಗದಲ್ಲಿ ಕಟ್ಟ್ಯಾರಲ್ಲ, ಕಟ್ಟಡದಲ್ಲಿ ರಾಜ್ಯ ಸಹಕಾರಿ ನೌಕರರ ಸಂಘಕ್ಕೆ ಕಟ್ಟ್ಯಾರ. ಇವೆಲ್ಲ ಈ 12 ಎಕರೆ 25 ಗುಂಟೆ ಹೊಡೆಯುವಾಗ ಶೀಟು ಹೊಡೆಯುವಾಗ ಹ್ಯಾಂಗೆ ಹೊಡಿತಾರೆ? ನೇರವಾಗಿ ಹೊಡಿತಾರೆ. ಹೊಡೆಯುವಾಗ ಅವರು ಯಾವ ರೀತಿ ಹೊಡೆದಾರೆ ಅಂದರೆ, ಬಹುಶಃ ನಿಮಗೆ ಒಂದು ಇದು ಕೊಡ್ತೀನಿ. ಇದು ನಕ್ಷೆ, ಅದು 771 ಇದು ನಕ್ಷೆ ತೆಗೆದು 771 ನಕ್ಷೆ ಇದು. ಹೊಡಿತಾರಲ್ಲ, ಈ ಮೂರು ಸೀಟು ನೇರವಾಗಿ ಬರಬೇಕಲ್ಲ, ಈ ರಸ್ತೆಗೆ ಹೋಗ್ಬೇಕು. ಏನು SG ಹೈಸ್ಕೂಲ್ಗೆ ಹೋಗ್ತು ಆ ರಸ್ತೆಗೂ ಹೊಂದಿಕೊಂಡು ಹೋಗ್ಬೇಕು. ಇದು ಯಾವುದು ನಮ್ಮ ಬಸವೇಶ್ವರ ಸರ್ಕಲ್ಗೆ ಹೋಗುವಂಥ ರಸ್ತೆಗೂ ಹೋಗ್ಬೇಕು. ಈ ಸೀಟು ಈ ಸೀಟ್ ಏನದಲ್ಲ, ಈ ಸೀಟು ಇದು ಗೊಲ್ಲರ ಸಮಾಜಕ್ಕೆ ಬಿಡ್ತಾರೆ. ಕೇವಲ SG ಹೈಸ್ಕೂಲ್ ಕಡೆ ರಸ್ತೆಗೆ ಜಾಗ ಬಿಡ್ತಾರೆ ಅವ್ರಿಗೆ. ಮತ್ತು ಇವರು ಹಿಂದೆ ಕಡೆ ಅವ್ರಿಗೆ ಬಿಟ್ಕೊಡಲ್ಲ. ಇದು ತಾಲೂಕಾ ಶಿಕ್ಷಣ ಸಹಕಾರಿ ಪ್ರಸಾರಕ ಮಂಡಳಿ ಅಂತ ಹೇಳಿ ಈ ಕಡೆಯಿಂದ ರಸ್ತೆ ತೋತಾರೆ, ಈ ರಸ್ತೆನೂ ಕಬಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಸೀಟಿಗೆ ಹೊಡಿತಾರೆ, ಹಿಂಗೆ ಹೊಡಿದ್ರು. ಇದು ಹೊಡೆದು ಅಂದರೆ ಈ ರಸ್ತೆಗೂ ಅವ್ರಿಗೆ ಬೇಕು, ಆ ರಸ್ತೆನೂ ಬೇಕು. ಆದ್ರೆ ಗೊಲ್ಲ ಸಮಾಜಕ್ಕೆ ಒಂದೇ ರಸ್ತೆ.
ಇದು ಯಾಕಂದರೆ ಇಲ್ಲಿ ಬಹುಶಃ ಈಗ ಈ ರಸ್ತೆ ಈ ರಸ್ತೆಗೆ ಏನಂದರೆ ಬಹುಶಃ ಏನು ಕೆ ಬಿ ಮುಂದೆಲ್ಲ ರಸ್ತೆಯಲ್ಲಿ ಇವತ್ತು ಪೆಟ್ರೋಲ್ ಪಂಪ್ ಹಾಕಿದ್ದಾರೆ. ಅದ್ರ ಜೊತೆಗೆ 2 ಮಾರಾಟ ಮಳಿಗೆಯನ್ನು ಮಾಡಿದ್ದಾರೆ. ಪೆಟ್ರೋಲ್ ಪಂಪು ಸಹಕಾರಿ ತತ್ವದ ರಂಗದ ಮೇಲೆ ತೆಗೆದುಕೊಂಡಂಥ ಒಂದು ಲೈಸೆನ್ಸ್. ಪೆಟ್ರೋಲ್ ಪಂಪ್ ಸಹಕಾರಿ ರಂಗದ ತತ್ವದ ಮೇಲೆ ತೆಗೆದುಕೊಂಡ ಪೆಟ್ರೋಲ್ ಪಂಪು ಇವತ್ತು ಲೀಸ್ ಮೇಲೆ ಮತ್ತೊಬ್ಬರಿಗೆ ಮಾಡ್ತಾರೆ. ಅಂದರೆ ವ್ಯಾಪಾರಿ ಆಗ್ತದೆ. ಸಹಕಾರಿ ರಂಗದಲ್ಲಿ ವ್ಯಾಪಾರೀಕರಣ ಮಾಡ್ತಾರೆ. ಅದ್ರ ಜೊತೆಗೆ ಬಹುಶಃ ಆ ಸಮಾಜಕ್ಕೆ ಮಾಡಿದಂಥ ದ್ರೋಹ ಅಲ್ಲವೇ ಅಂತ ನಾನು ನೀವು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಸೀಟ್ ಹೆಂಗೆ ಹೊಡಿತಾರೆ ನೋಡ್ರಿ, ಎಂಟು ಬರೋರು ಸೀಟ ಹಿಂಗೆ ಹೊಡೆದು ಹಿಂಗೆ ಮತ್ತೆ ಬರ್ತಾರೆ, ಹಿಂಗೆ ಯಾವ್ದು ಈ ರೋಡಿಗೆ ತೋತಾರೆ. ಅಂದ್ರೆ ಎರಡೂ ಆಯಕಟ್ಟಿನ ಜಾಗ ನಮಗೆ ಬೇಕು, ಬೆಲೆ ಬಾಳುವ ಜಮೀನು ನಮಗೆ ಬೇಕು. ಈ ರೀತಿ ಸೀಟನ್ನು ಹೊಡೆಯುವಂಥ ಕೆಲಸ ಮಾಡ್ತಾರೆ ಆ ಮುಗ್ಧ ಜನರಿಗೆ. ಈ ರೀತಿ ಹೊಡೆದು ಜಾಗವನ್ನು ಕಬಳಿಸುವಂಥ ಕೆಲಸವನ್ನು ನಾನು ಹೇಳಿದ್ದು ಇದೆ. ಗೊಲ್ಲರ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದ್ದೆ. ಇವತ್ತು ಯಾರು ದಾಖಲೆ ಸಮೇತ ಹೇಳಿದರು, ದಾಖಲೆ ಇವತ್ತು ಪ್ರದರ್ಶನ ಮಾಡ್ತಾರೆ. 771 ಸರ್ವೆ ನಂಬರ್ ದಾಖಲೆ ಸಮೇತ. ಟೋಟಲಿ ಅದು 771. ಅದು 12 ಎಕರೆ 25 ಗುಂಟೆದಾಗ 3 ಮಂದಿ ಆಸ್ತಿ ಆಗಿದೆ. ತಹಸೀಲ್ದಾರ್ ಆಫೀಸಿಗೆ ಹೋಗಿದೆ, ಗೊಲ್ಲರ ಸಮಾಜಕ್ಕೆ ಹೋಗಿದೆ, ಒಂದು ಇವರಿಗೆ ಹೋಗಿದೆ, ಯಾವುದು ತಾಲೂಕು ಶಿಕ್ಷಣ ಪ್ರಸಾರ ಮಂಡಳಿಗೆ ಹೋಗಿದೆ. ಸೀಟ್ ಹೊಡೆಯತ್ನವರು ಅಲ್ಲಿ ಸೀಟ್ನಲ್ಲೂ ಮೋಸ ಮಾಡ್ತಾರೆ ಆ ಸಮಾಜಕ್ಕೆ.